ಕ್ಷೇತ್ರ ಪುನರ್ವಿಂಗಡಣೆ ವಿಚಾರವಾಗಿ ಹೋಗಿ ಬಂದು ಸಪೋರ್ಟ್ ಮಾಡ್ಬೋದು. ಅಲ್ಲಿಂದ ಬಂದ ಮೇಲೆ ಅಲ್ಲಿ ಸಚಿವರು ಹೇಳ್ತಾರೆ, ಜಲಸಂಪನ್ಮೂಲ ಸಚಿವರು, ಮೇಕೆದಾಟು ಯೋಜನೆಗೆ ನಾವು ಅನುಮತಿ ಕೊಡಲ್ಲ, ನಾವು ಕಾನೂನು ಹೋರಾಟ ಮಾಡ್ತೀವಿ ಅಂತ. ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಸರ್, ನಿಮ್ಮ ಸರ್ಕಾರದ್ದು? ನಾನು ಸರ್ಕಾರದ ಸ್ಪೋಕ್ಸ್ಮನ್ ಅಲ್ಲ. ನನ್ನ ಇಲಾಖೆ ಪ್ರಶ್ನೆ ಕೇಳಿ ಹೇಳ್ತೀನಿ. ನಾನು ಎಲ್ಲ ವಿಚಾರಗಳಲ್ಲೂ ಕೂಡ ನಾನು ಪ್ರತಿಕ್ರಿಯೆ ಮಾಡೋದಕ್ಕೆ ನನಗೆ ಅರ್ಹತೆ ಇದೆಯಾ? ಹೌದು ಸರ್, ಕಾಂಗ್ರೆಸ್ ಹಿರಿಯ ಸಚಿವರಿದ್ದೀರಾ, ಕೆಪಿಸಿಸಿ ಎಲ್ಲ ಡಿಪಾರ್ಟ್ಮೆಂಟ್ಗೂ ಮುಂದೆ ಮುಖ್ಯಮಂತ್ರಿ ಆಗೋರು ಸ್ವಲ್ಪ ಕೇಳ್ತೀನಿ. ನನ್ನ ಇಲಾಖೆದು ಕೇಳಿ, ಬೇರೆ ಇಲಾಖೆದು ಸಚಿವರಿದ್ದಾರೆ, ನಾನು ಹೆಂಗೆ ಅವರು ವಿಚಾರ ಬಂದಾಗ ಅದು ಚರ್ಚೆಗಳಾದಾಗ ಸಭೆಗಳಾದಾಗ ನಮ್ಮ ಅಭಿಪ್ರಾಯಗಳು ಹೇಳ್ತೀವಿ. ನಾನು ಆ ಇಲಾಖೆ, ಈಗ ಪೊಲೀಸ್ ಇಲಾಖೆ, ಗೃಹ ಇಲಾಖೆಗೆ ಬೇರೆ ಮಂತ್ರಿಗಳು ರಿಯಾಕ್ಷನ್ ಮಾಡಿದ್ರೆ ಹೆಂಗಿರುತ್ತೆ? ಹಂಗೆ ಅಲ್ವಾ ನಮ್ಮ ಇಲಾಖೆ, ನಾವು ಬೇರೆಯವ್ರ ಇಲಾಖೆ ಮಾಡಬಾರ್ದಲ್ವಾ? ಈಗ ಒಂದು ವಾರದಲ್ಲಿ ಮಧ್ಯಂತರ ವರದಿ ತಗೋತೀವಿ ಅಂತ ಹೇಳಿದ್ರೆ, ಮಧ್ಯಂತರ ವರದಿ ಮೇಲೆ ಮಧ್ಯಂತರ ವರದಿ ಮೇಲೆ ಇಂಪ್ಲಿಮೆಂಟೇಷನ್ ಮಾಡ್ಲಿಕ್ಕೆ ಆಗತ್ತಾ, ಹೆಂಗೆ ಸರ್? ಯಾಕಾಗಲ್ಲ? ಮಧ್ಯಂತರ ವರದಿ ಮೇಲೆ ನಿರ್ದಿಷ್ಟವಾದಂತ ಸಲಹೆಗೆ ಬಂದಿದ್ರೆ ಅದರ ಮೇಲೆ ಸರ್ಕಾರ ತೀರ್ಮಾನ ಮಾಡ್ಬೋದಲ್ಲ, ಅದಕ್ಕೇನು ತೊಂದರೆ ಇಲ್ಲ. ಅದನ್ನು ನಿನ್ನೆ ಚರ್ಚೆ ಮಾಡಿದ್ದೇವೆ ನಾವು, ಅದನ್ನೆಲ್ಲ ಚರ್ಚೆ ಮಾಡಿ ಸುದೀರ್ಘವಾದ ಚರ್ಚೆ ಮಾಡಿದ್ದೀವಿ ನಿನ್ನೆ ದಿವಸ. ಆಮೇಲೆ ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದು ವರದಿಯಲ್ಲಿ ರೂಪದಲ್ಲಿ ಬಂದಾಗ ಅದಕ್ಕೆ ಆಕ್ಟ್ ಮಾಡೇ ಮಾಡ್ತಾರೆ. ಹೋರಾಟಗಾರನ್ನು ವಿಶ್ವಾಸಕ್ಕೆ ತಗೊಳ್ಳಿ ಅಂತ ಸಿಎಂ ಹೇಳಿದಾರೆ ಸರ್. ತಗೊಂಡೇ ಮಾಡೋದು, ಈಗ ಇಲ್ಲಿವರೆಗೂ ತಗೊಂಡೇ ಮಾಡಿದ್ದೀವಲ್ಲ. ಈಗ ಇಡೀ ರಾಜ್ಯದಲ್ಲಿ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ ಕಳೆದ 25-30 ವರ್ಷದಿಂದ. ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಸರ್ಕಾರದಲ್ಲಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡೆ ಚರ್ಚೆಗಳು ಮಾಡಿದ್ವಿ. ಅಂತಿಮವಾಗಿ ಈಗ ನಮಗೇನು ಸುಪ್ರೀಂ ಕೋರ್ಟಲ್ಲಿ ಎಂಪೆರಿಕಲ್ ಡೇಟಾದ ಆಧಾರ ಇಟ್ಕೊಂಡು ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನಾವು 2011 ಸೆನ್ಸಸ್ಸು ಅದು ಉಪಯೋಗ ಆಗುತ್ತಾ ಅಂತ ಹೇಳಿ ನಾಗಮೋಹನ್ ದಾಸ್ ಅವರು ನೋಡಿದ್ದಾರೆ. ಈಗ ಅವರು ವರದಿಯಲ್ಲೇ ಅದನ್ನೆಲ್ಲ ಅವರು ನಾಗಮೋಹನ್ ದಾಸ್ ಅವರು ನಿನ್ನೆ ಚರ್ಚೆ ಮಾಡುವಾಗ ಅದನ್ನು ಕೂಡ ಹೇಳಿದ್ದಾರೆ. 2011 ಸೆನ್ಸರ್ ಉಪಯೋಗ ಆಗುತ್ತಾ, ಸದಾಶಿವ ಆಯೋಗದ ವರದಿ ಉಪಯೋಗ ಆಗುತ್ತಾ, ಅಥವಾ ಇನ್ಯಾವುದಾದ್ರೂ ಡೇಟಾ ಉಪಯೋಗ ಆಗುತ್ತಾ ಅನ್ನೋದ್ರ ಬಗ್ಗೆ ಅವರು ಚರ್ಚೆ ಮಾಡ್ಕೊಂಡು ವರದಿಯಲ್ಲಿ ಕೊಡ್ತಾರೆ. ಅದನ್ನ ಆಧಾರ ಇಟ್ಕೊಂಡು ನಾವು ಮುಂದಕ್ಕೆ ಹೋಗ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.